ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಏನಪ್ಪ ಅಂದರೆ ಪೆನಿಸ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಂಥದ್ದು. ಅಂದರೆ ಉದ್ದ ಆಗಿರ್ಬೋದು, ದಪ್ಪ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಇಲ್ಲ ಗರ್ತ್ ಆಗಿರ್ಬೋದು, ಇದನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ವಿತೌಟ್ ಮೆಡಿಸನ್ ಅಂದರೆ ಯಾವುದೇ ರೀತಿ ಮಾತ್ರೆ ತಗೊಳ್ಳದೆ ಹೇಗೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಳಿ ನನಗಂತೂ ತುಂಬ ಚಿಕ್ಕದಿದೆ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಟಾಪಿಕ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅದು ಸಾಧ್ಯ ಆಗತ್ತಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದೇ ಮೆಡಿಸನ್ ಇಲ್ಲದೆ ನಿಮ್ಮ ಪೆನಿಸ್ ಸೈಜ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಫಸ್ಟ್ ಆಫ್ ಆಲ್ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಓಕೆನಾ, ಒಬ್ಬ ವ್ಯಕ್ತಿ, ಒಬ್ಬ ಗಂಡಸು ಅಥವಾ ಒಬ್ಬ ಹುಡುಗ, ಅವನ ದೇಹದ ಅಂಗಾಂಗಗಳು ಅವನಿಗೆ ಒಂದು ಪರ್ಟಿಕ್ಯುಲರ್ ಏಜ್ವರೆಗೂ ಎಲ್ಲ ಅಂಗಾಂಗಗಳನ್ನು ಪ್ರತಿಯೊಂದು ಬಾಡಿ ಪಾರ್ಟ್ಸನ್ನು ಒಂದು ಪರ್ಟಿಕ್ಯುಲರ್ ಏಜ್ವರೆಗೂ ಎಲ್ಲದು ಗ್ರೋತ್ ಆಗುತ್ತೆ. ಓಕೆನಾ, ಅಡಿಯಿಂದ ಮುಡಿಯೋವರೆಗೂ. ಸೊ ಅದಾದಮೇಲೆ ಒಂದು ಏಜ್ ಅಂತ ಆದಮೇಲೆ ಎಲ್ಲದು ಸ್ಟಾಪ್ ಆಗುತ್ತೆ. ಪ್ರತಿಯೊಂದು ಅಂಗನೂ ಬೆಳೆಯೋದು ಸ್ಟಾಪ್ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಉದ್ದ ಮಾಡೋದಾಗಲಿ ಇಲ್ಲ ಜಾಸ್ತಿ ಮಾಡೋದಾಗಲಿ ಆಗೋದಿಲ್ಲ. ಬೆಸ್ಟ್ ನಿಮ್ಮ ಪೆನಿಸ್ ಸೈಜ್ ಇನ್ಕ್ರೀಸ್ ಉದ್ರೇಕ ಆದಾಗ, ಅಂದರೆ ನಿಮಿರುವಿಕೆ ಆದಾಗ ಏನಾದರೂ 2 ಇಂಚಸ್ಗಿಂತ ಕಮ್ಮಿ ಇದ್ದರೆ, ಅಂದರೆ ನಾರ್ಮಲ್ ಟೈಮಲ್ಲ, ಉದ್ರೇಕ ಆದಾಗ ಏನಾದರೂ 2 ಇಂಚಸ್ಗಿಂತ ಕಮ್ಮಿ ಇದ್ದರೆ ಅವಾಗಷ್ಟೇ ನೀವು ಯೋಚನೆ ಮಾಡಬೇಕಾಗುತ್ತೆ. ಹೊರತು ನೀವು ಲೆಂತ್ ಬಗ್ಗೆ, ಅಂದರೆ ಉದ್ರೇಕ ಆದಾಗ 5 ಇಂಚಸ್ಗಿಂತ ಜಾಸ್ತಿ ಇದ್ದರೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನಾದರೂ ನೀವು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಸೆಕ್ಸ್ ಟೈಮಿಂಗ್ಸ್ನ ಯಾವ ರೀತಿ ಜಾಸ್ತಿ ಮಾಡ್ಕೋಬಹುದು, ಯಾವ ರೀತಿ ಫೋರ್ಪ್ಲೇ ಜಾಸ್ತಿ ಮಾಡ್ಬೋದು, ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ಯಾವ ರೀತಿ ಎಂಜಾಯ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದಷ್ಟೇ ಬಿಟ್ಟು ಬೇರೆ ಯಾವುದನ್ನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಸರ್ಜರಿ ಒಂದು ಬಿಟ್ಟು, ಅಂದರೆ ಪೆನಿಸ್ ಇಂಪ್ಲಾಂಟ್ ಸರ್ಜರಿ ಒಂದು ಬಿಟ್ಟು ಯಾವುದೇ ಕಾರಣಕ್ಕೂ ನಿಮಗೆ ಬೇರೆ ಯಾವುದೇ ಮೆಡಿಸನಿಂದಾಗಲಿ, ಯಾವುದೇ ಜೆಲ್ಲಿಂದಾಗಲಿ, ಇಲ್ಲ ಯಾವುದೇ ಆಯಿಂಟ್ಮೆಂಟಿಂದಾಗಲಿ ನಿಮ್ಮ ಪೆನಿಸ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಸೈಜ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಗರ್ತ್ ಆಗಿರ್ಬೋದು. ಗರ್ತ್ ಮೀನ್ಸ್ ದಪ್ಪ ಆಗಿರ್ಬೋದು. ಸೊ ಇದು ಯಾವುದನ್ನು ನೀವು ಜಾಸ್ತಿ ಮಾಡ್ಕೊಳಕ್ಕಾಗೋದೇ ಇಲ್ಲ. ಓಕೆನಾ, ಒಬ್ಬ ಮನುಷ್ಯನಿಗೆ, ಅಂದರೆ ಒಬ್ಬ ಗಂಡಸಿಗೆ ಅವನ ಪಾರ್ಟ್ನರ್ಗೆ, ವೈಫ್ಗೆ ಅಥವಾ ಪಾರ್ಟ್ನರ್ಗೆ ಸ್ಯಾಟಿಸ್ಫೈ ಮಾಡಲಿಕ್ಕೆ ಅವನಿಗೆ ನಿಮಿರುವಿಕೆ ಆದಾಗ 5 ಇಂಚಸ್ ಅವನದು ಪೆನಿಸ್ ಇದ್ದರೆ, ಸೊ ಅದರಲ್ಲಿ ಹ್ಯಾಪಿಯಾಗಿ ನಿಮ್ಮ ಪಾರ್ಟ್ನರ್ ಇರ್ತಾರೆ. ದಯವಿಟ್ಟು ನೀವೇ ಏನೇನೋ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ, ಇದಾಗಿತ್ತು ಇವತ್ತಿನ